ರಾಧೇಯ ಇದು ವೇದಗುರು ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಕೃಷ್ಣ ಅಜಯ್ ರಾವ್ ಅವರು ಆ್ಯಂಡ್ ಸೋನಾಲ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾನ ನೋಡಿದ್ದಾಯಿತು, ಹೇಳ್ತೀನಿ ನನಗೇನು ಅನಿಸ್ತು ಅಂತ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬಂದರೆ, ರಾಧೇಯ ಇದರ ಒನ್ಲೈನ್ ಸ್ಟೋರಿ ಬಂದು 40ಕ್ಕೂ ಹೆಚ್ಚು ಕೊಲೆಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಸೀರಿಯಲ್ ಕಿಲ್ಲರ್ ತಾನೇ ಬಂದು ಪೊಲೀಸರಿಗೆ ಸರೆಂಡರ್ ಆಗಿರ್ತಾನೆ. ಆ್ಯಂಡ್ ಅವನಿಗೆ ಗಲ್ಲು ಶಿಕ್ಷೆನೂ ಕೂಡ ಕೊಡಲಾಗುತ್ತದೆ. ಸೊ ಹೀಗಿರ್ಬೇಕಾದ್ರೆ ಅವನ ಕತೆ ಏನು ಆ್ಯಂಡ್ ಅವನು ಯಾವ ಉದ್ದೇಶದಿಂದ ಈ ಕೊಲೆಗಳನ್ನ ಮಾಡ್ದ, ಇವನ ಕತೆ ಮುಂದೆ ಎಲ್ಲಿಗೆ ಹೋಗಿ ಸೇರುತ್ತೆ, ಇದೇ ಈ ಚಿತ್ರದ ಒನ್ಲೈನ್ ಸ್ಟೋರಿ. ಆ್ಯಂಡ್ ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಬಂದರೆ, ಅದು ಈ ಸಿನಿಮಾದ ಫಸ್ಟ್ 20 ಮಿನಿಟ್ಸ್ ಆ್ಯಂಡ್ ಲಾಸ್ಟ್ 30 ಮಿನಿಟ್ಸ್ ಅಂತ ಅನ್ಬೋದು. ಫಸ್ಟ್ 20 ನಿಮಿಷ ಯಾವ ರೀತಿ ಇದೆ ಅಂದರೆ, ನೀವು ಆ ಸಿನಿಮಾಗೆ ತುಂಬ ಬೇಗ ಕನೆಕ್ಟ್ ಆಗ್ತೀರಾ ಆ್ಯಂಡ್ ಆ ಸಿನಿಮಾನೂ ಕೂಡ ಅಷ್ಟೇ ಚೆನ್ನಾಗಿ ನಿಮ್ಮನ್ನ ಬಿಟ್ಕೊಂಡಿರುತ್ತೆ ಆ 20 ನಿಮಿಷಗಳ ಕಾಲ. ಸೊ ಇನ್ನು ಲಾಸ್ಟ್ 30 ಮಿನಿಟ್ಸ್ ಕಡೆ ಬಂದರೆ ಅಲ್ಲಿ ಸಿನಿಮಾ ಸ್ವಲ್ಪ ಸ್ಪೀಡ್ ಆಗುತ್ತೆ ಆ್ಯಂಡ್ ಅದರಲ್ಲೂ ಕೂಡ ಒಂದು ಟ್ವಿಸ್ಟ್ ಕೂಡ ಇದೆ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹೀಗೆ ಫಸ್ಟ್ 20 ಮಿನಿಟ್ಸ್ ಆ್ಯಂಡ್ ಲಾಸ್ಟ್ 30 ಮಿನಿಟ್ಸ್ ಸಿನಿಮಾಗೆ ಒಂದು ಪಾಸಿಟಿವ್ ಪಾರ್ಟ್ ಅಂತ ಅಂದರೆ ತಪ್ಪಾಗಲ್ಲ. ಸೊ ಇನ್ನು ನೆಕ್ಸ್ಟ್ ಇದರ ಕಾನ್ಸೆಪ್ಟ್, ಸೀರಿಯಲ್ ಕಿಲ್ಲರ್ ಬಗ್ಗೆ ಸಿನಿಮಾ ಮಾಡ್ತಾ ಇರೋದೇ ಒಂದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಅನ್ಬೋದು. ಯಾಕೆಂದರೆ ಆ ವರ್ಡಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಇಲ್ಲಿ ತುಂಬ ಕಡಿಮೆ ಪಾತ್ರಗಳಿರೋದು. ಹೀರೋ, ಹೀರೋಯಿನ್, ಒಬ್ಬರು ಪೊಲೀಸ್, ಒಬ್ಬರು ಲಾಯರ್, ಜೊತೆಗೆ ಒಬ್ಬರು ನ್ಯೂಸ್ ರಿಪೋರ್ಟರ್. ಸೊ ಇಷ್ಟು ಕ್ಯಾರೆಕ್ಟರ್ಸ್ ಮಾತ್ರ ತುಂಬ ಹೈಲೈಟ್ ಆಗೋದು ಇದರಲ್ಲಿ. ಸೊ ಇಷ್ಟು ಕ್ಯಾರೆಕ್ಟರ್ಗಳು ತಮ್ಮ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಇನ್ನು ಕೃಷ್ಣ ಅಜಯ್ ರಾವ್ ಸರ್ ಅವರು ಒಂದು ಸೈಕೋ ಪಾತ್ರನ ಅವ್ರು ಮಾಡಿರೋದು, ಆ ಒಂದು ಪಾತ್ರನ ತುಂಬ ನೀಟಾಗಿ ನಿಭಾಯಿಸ್ಕೊಟ್ಟಿದ್ದಾರೆ. ಮ್ಯೂಸಿಕ್ ವಾಸ್ ಗುಡ್ ಅಂತ ಅನ್ಬೋದು. ಇನ್ನು ಇದರಲ್ಲಿ ಇನ್ನೂ ಏನೇನು ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳೋದಾದರೆ, ಅಥವಾ ಆ್ಯಂಡ್ ಈ ಸಿನಿಮಾದ ನೆಗೆಟಿವ್ಸ್ ಏನು ಅಂತ ಹೇಳೋದಾದರೆ, ನೋಡಿ ಇಲ್ಲಿ ಸೈಕೋ ಕ್ಯಾರೆಕ್ಟರ್ ಏನು ಬರ್ಕೊಂಡಿದ್ದಾರೆ ಅಂದರೆ, ಈ ಪಾತ್ರ ರಾಧೇಯ ಅನ್ನೋ ಒಂದು ಪಾತ್ರ ಸೈಕೋ ಥರ ಬಿಹೇವ್ ಮಾಡೋದನ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸೊ ಈ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೋ, ಸೊ ಆ ಕ್ಯಾರೆಕ್ಟರ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಕೆಲವೊಂದಷ್ಟು ಈವೆಂಟ್ಸ್ಗಳನ್ನ ಬರ್ಕೋಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ಇವ್ರು ಬಿಹೇವ್ ಮಾಡೋದು, ಈ ಕ್ಯಾರೆಕ್ಟರ್ ಬಿಹೇವ್ ಮಾಡೋದು ಸೈಕೋ ಥರ, ಬಟ್ ಯಾವುದೇ ಕೊಲೆನೂ ಕೂಡ ಸೈಕೋ ಥರ ಮಾಡಿರೋದನ್ನ ಮ್ಯಾಕ್ಸಿಮಮ್ ತೋರಿಸಿಲ್ಲ. ಸ್ವಲ್ಪ ಟ್ರೈ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಸೊ ಈ ಒಂದು ಕ್ಯಾರೆಕ್ಟರ್ ರೈಟಿಂಗ್ ಜೊತೆಗೆ ಈವೆಂಟ್ಸ್ಗಳೇನಿದ್ದಾವೆ ಅಥವಾ ಸಿಚುವೇಶನ್ಗಳೇನಿದ್ದಾವೆ ಅದನ್ನು ಸ್ವಲ್ಪ ಪ್ರಾಪರಾಗಿ ಬರ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಥಿಯೇಟ್ರಲ್ಲಿ. ಸೊ ನೆಕ್ಸ್ಟ್, ಆ್ಯಂಡ್ ನೀವು ಟ್ರೇಲರ್ ನೋಡಿದ್ರೆ ನೀವು ಅಂದ್ಕೊಂಡಿರ್ತೀರಾ ಇದೊಂದು ಸೀರಿಯಲ್ ಕಿಲ್ಲರ್ ಮೂವಿ ಅಂತ, ಬಟ್ ಮೂವಿ ನೋಡೋದಕ್ಕೆ ಕೂತ್ಕೊಂಡಾಗ ಆ ಫೀಲ್ ಕೊಡೋದಿಲ್ಲ. ಯಾಕೆಂದರೆ 40ಕ್ಕೂ ಹೆಚ್ಚು ಕೊಲೆಗಳೇನಿದ್ದಾವೆ ಅದರಲ್ಲಿ ಕೆಲವೊಂದಷ್ಟು ಕೊಲೆಗಳನ್ನ ತೋರಿಸ್ತಾರೆ. ಆದರೆ ಸೊ ಇಲ್ಲಿ ಒಂದು ಕೊಲೆ ಆಗಿದೆ, ಸೊ ಮುಂದಿನ ಕೊಲೆ ಯಾವ ರೀತಿ ಇರುತ್ತೆ, ಅದರ ಚಾಲೆಂಜಸ್ ಏನು ಅನ್ನೋ ಒಂದು ಕ್ಯೂರಿಯಾಸಿಟಿ ಥರ ಬರ್ಕೊಂಡಿದ್ದಾರೆ. ಐ ಥಿಂಕ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು, ಸೀರಿಯಲ್ ಕಿಲ್ಲರ್ ಫೀಲ್ ಕೊಡ್ತಾ ಇತ್ತು. ಇದು ನನ್ನ ಒಪಿನಿಯನ್. ಇನ್ನು ಈ ಸಿನಿಮಾದ ಸ್ಪೀಡ್, ಸಿನಿಮಾ ಇರೋ ಡ್ಯೂರೇಷನ್ ಬಂದು 2 ಅವರ್. ಸೊ ಇಲ್ಲಿ 2 ಅವರ್ ಸಿನಿಮಾ ಅಂದರೆ ಕಂಪ್ಲೀಟ್ ಪ್ಯಾಕ್ ಆಗಿತ್ತು ಅಂದ್ಕೊಳ್ಳಿ, ಆಗ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ನಾನು ಸ್ಟಾರ್ಟಿಂಗ್ ಹೇಳಿದೆ ಫಸ್ಟ್ 20 ಮಿನಿಟ್ಸ್ ಅಂತ. ಸೊ ಆ ಫಸ್ಟ್ 20 ಮಿನಿಟ್ಸ್ ಆದಮೇಲೆ ಸಿನಿಮಾ ತನ್ನ ಸ್ಪೀಡ್ನ ಕಳ್ಕೊಳ್ಳುತ್ತೆ. ಸೊ ಒಂದೇ ಗ್ರಾಫ್ನಲ್ಲಿ ಹೋಗ್ತಾ ಇರುತ್ತೆ, ಯಾವುದೇ ರೀತಿ ಹೈ ಮೂಮೆಂಟ್ಗಳು ಸಿಗೋದಿಲ್ಲ, ಒಳ್ಳೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದಿಲ್ಲ. ಇಂಟರ್ವಾಲಲ್ಲಿ ಆಗಿರ್ಬೋದು ಅಥವಾ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಆಗಿರ್ಬೋದು, ಥ್ರಿಲ್ಲಿಂಗ್ ಮೂಮೆಂಟ್ಸ್ ಆಗಲಿ ಕ್ಯೂರಿಯಾಸಿಟಿ ಆಗಲಿ ಕೊಡೋದಿಲ್ಲ. ಸೊ ಅಲ್ಲಿ ಇನ್ನೂ ಸ್ವಲ್ಪ ಬೆಟರ್ ರೈಟಿಂಗ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಸೊ 2 ಅವರ್ಸ್ ಸಿನಿಮಾ ಆಗಿರೋದ್ರಿಂದ ಇನ್ನೂ ಒಂದು 20 ಮಿನಿಟ್ಸ್ ಎಕ್ಸ್ಟ್ರಾ ತೊಗೊಂಡಿದ್ರು ಕೂಡ ಆಡಿಯನ್ಸ್ ಆರಾಮಾಗಿ ಕೂತ್ಕೊಂಡು ನೋಡ್ತಾಯಿದ್ರು. ಸೊ ಟೈಟ್ ಸ್ಕ್ರೀನ್ ಪ್ಲೇನ ಇಟ್ಟು ಪ್ರಾಪರ್ ರೈಟಿಂಗ್ ಇದ್ದಿದ್ರೆ ಈ ಸಿನಿಮಾ ಇನ್ನೂ ಬೆಟರ್ ಫೀಲ್ ಕೊಡ್ತಾ ಇತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಸಿನಿಮಾನ ಆಲ್ರೆಡಿ ನೋಡಿರೋರು ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.